ಒಂದ್ ರೀತಿ ನೀವು ಹೇಳೋಗೆ ಇದು ಇಟ್ ಕಮ್ಸ್ ಅಂಡ್ ಗೋಸ್. Yes. ಸೊ ಅದು ಯಾವತ್ತೂ ಕೂಡ ಒಂದು ನಿರಂತರವಾಗಿ ಸಮಾನಾಂತರವಾಗಿ ಬರುವಂತಹ ಒಂದು ಇದೆಲ್ಲ ವಸ್ತುಲ್ಲ. ಸೊ ಹಾಗಾಗಿ ಸನ್ಮಾನ ಮತ್ತೆ ಅವಮಾನಗಳನ್ನ ಅವರು ಇದುವರೆಗೂ ಸ್ವೀಕರಿಸಿದ ಬಗ್ಗೆ ಹೇಳಿದ ಅದ್ಭುತ. ಆದ್ರೂ ಎಲ್ಲವಿಂದ ಎದ್ದು ಬಂದು ಈಗ ಒಂದ್ ರೀತಿ ಬೂದಿ ಮಿಷ್ಟೆ ಕಡೆಗೆ ಹೊರಗಡೆ ಹೇಗೆ ಫಳ ಹೊಳೆಯುತ್ತಾ ಆ ಒಂದು ಮೂರ್ತಿಯಾಗಿ ಇದ್ದೀರಾ. ಸೊ ಅಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಶಸ್ತಿಯ ಒಂದು ಪಾತ್ರದ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋ ಒಂದು ಪ್ರಿಪರೇಷನ್ ನಿಮ್ಮಲ್ಲಿ ಇದೆ, ಸಿದ್ಧತೆ ಮಾಡ್ಕೊಂಡಿರ್ಬೇಕಲ್ಲ? ನಾನ್ ಸಿದ್ಧತೆ ಮಾಡ್ಕೊಳಲ್ಲ. ನೀವೇನ್ ಕೊಡ್ಬೇಕು ಅಂತ ಇದ್ದೀರಾ ಜನಕ್ಕೇನಾದ್ರೆ ನಾನ್ ಐ ವಾಂಟ್ ಟು ಎಂಟರ್ಟೈನ್ ದೆಮ್. ನನಗೆ ಗೊತ್ತಿರೋದೇ ಅಷ್ಟು. ನನಗೆ ಸೋಶಿಯಲ್ ಮೀಡಿಯಾದಲ್ಲಿ ಏನಾದ್ರು ಬಂದಿದ್ಯಾ ನಿಮ್ಮ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹರ್ನೂನ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಯು ಟು ಡೂ ದಿಸ್ ದಟ್ ಅಂತ ಏನಾದ್ರು? ನೋ ಆಬ್ವಿಯಸ್ಲಿ ನಂಗೆ ಎಷ್ಟೋ ಜನ ಪಾಪ ಹೇಳೋದಂದ್ರೆ ವಿ ಆರ್ ಮಿಸ್ಸಿಂಗ್ ಯು, ಆಕ್ಟಿಂಗ್ ಅಲ್ಲಿ ಮಿಸ್ ಮಾಡ್ತೀವಿ. ಅವರೆಲ್ಲ ನನಗೆ ಅನ್ಸಿದೆ ಜವಾಬ್ದಾರಿಗಳಿಂದಾಗಿ ಮನೆಯ ಪರಿಸ್ಥಿತಿಯಿಂದಾಗಿ ನಾನು ಸಿನಿಮಾಗಳನ್ನ ಕಾಯ್ತಾ ಕೂರಕ್ಕಾಗ್ಲಿಲ್ಲ. ನಂಗೆ ಟೆಲಿವಿಷನ್ ಅಲ್ಲಿ ಸಾಕು ಸೀರಿಯಲ್ ಅಂತ ಅನ್ಸಿತ್ತು. ಆಂಕರಿಂಗ್ ನನಗೆ ಒಂದು ಶಕ್ತಿಯಾಗಿ ಬಂತು. ಓಕೆ ನನ್ನ ಜೀವನ ಮಾಡಕ್ಕೆ ಪರಮ್ ಸರ್ ತಳ್ಳಿದ್ರು ನಾನು ಹೋಗಿ ಮಾಡಿ ಆಂಕರಿಂಗ್ ನ ಅಂತ. ನಾನು ಎಷ್ಟು ಚೆನ್ನಾಗಿ ಕೈ ಹಿಡಿದು ನನ್ನ ಬದುಕನ್ನ ಎಷ್ಟು ಚೆನ್ನಾಗಿ ಬದಲು ಮಾಡ್ತು ಆಂಕರಿಂಗ್ ಅಂತ ಅಂದ್ರೆ, ನಂಗೆ ಇನಿಷಿಯಲಿ ಯಾರಾದ್ರು ನೀವು ಹೋಸ್ಟ್ ನಾನು ಹೋಸ್ಟ್ ಅಲ್ಲ, ನಾನು ಆರ್ಟಿಸ್ಟ್. ನಾನು ಬಿಕಾಸ್ ನನ್ನೊಳಗಿರೋದು ಟ್ರೂ ಕಲಾವಿದೆ. ನಾನು ಆರ್ಟಿಸ್ಟ್ ಆಗಿ ಬಂದವಳು, ನಾನು ಹೋಸ್ಟ್ ಅಲ್ಲ ಅನ್ನೋದು ಒಂದು ಕೋಪ ಬರೋದು ನಂಗೆ. ಆಮೇಲೆ ಹೋಗ್ತಾ ಹೋಗ್ತಾ ನಂಗೆ ರಿಯಲೈಸ್ ಆಗಿದೆ ಏನಂದ್ರೆ, ಇವತ್ತು ನೀವು ಹೇಳಿದ್ರಿ ಇವತ್ತು ನಿಮ್ಮ ಹತ್ರ ಎಲ್ಲ ಇದೆ, ಈ ಇಷ್ಟೆಲ್ಲ ಬರೋ ಕಾರಣ ಆಂಕರಿಂಗು. ನಾನು ಐ ಕೆನಾಟ್. ಆಮೇಲೆ ನಂಗೆ ರಿಯಲೈಸ್ ಆಯ್ತು, ನಾನು ಹೋಸ್ಟಿಂಗ್ನ ಅಥವಾ ಆಂಕರಿಂಗ್ನ ಹಂಗೆ ಡಿಗ್ರೇಡ್ ಮಾಡಿ ನೋಡ್ಲೇಬಾರ್ದು. ಅದು ಇನ್ನೊಂದು ಪ್ರೊಫೆಷನ್ ಇರ್ಬೋದು, ಬಟ್ ಬದುಕನ್ನ ಇವತ್ತು ನೆಮ್ಮದಿಯಾಗೇ ಬದುಕೋ ರೀತಿ ಮಾಡಿಕೊಟ್ಟಿದೆ. ಆ್ಯಕ್ಟಿಂಗಲ್ಲಿ ಏನಾಗೋದು ಯೋಚನೆ ಆಗೋದು, ಒಂದಿನ ಬಂದ್ರೇನೆ ಆಗತ್ತೆ, ಪ್ರಾಜೆಕ್ಟ್ ಬಂದ್ರೇನೆ ಆಗತ್ತೆ. ಇಲ್ಲೇ ಏನಂದ್ರೆ ನಾವು 3 months ಪ್ರಾಜೆಕ್ಟ್ ಮಾಡ್ತೀವಿ, ಒಂದಷ್ಟು ಹಣ ಬರುತ್ತೆ, ನೆಮ್ಮದಿಯಾಗಿದ್ದೀನಿ. ಸೊ ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ದಿಸ್ ಫೀಲ್ಡ್ ಆಲ್ಸೋ. ಆ್ಯಂಕರಿಂಗ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ, ಕ್ರಾಫ್ಟ್ನ ಚೇಂಜ್ ಮಾಡ್ಕೊಳಕ್ಕೆ ಶುರು ಮಾಡಿದೆ, ಜನಕ್ಕೆ ಇಷ್ಟ ಆಗೋಕ್ಕೆ ಶುರು ಮಾಡಿದೆ. ಬಟ್ ಎಲ್ಲೋ ಸಿನಿಮಾಗಳಿಗೆ ಹೋದಾಗ, ಎಷ್ಟೋ ಜನಕ್ಕೆ ಆಫರ್ಸ್ ಹೋಗೋವಾಗ ನನಗೆ ಬರ್ದೇ ಇದ್ದಾಗ ತೀರಾ ನೋವಾಗಿದೆ. ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಥಿಯೇಟ್ರಿಂದ ಹತ್ಕೊಂಡು ಬಂದಿದ್ದೀನಿ ನಾನು. ನಂಗೆ ಯಾಕೆ ಕೊಡ್ತಾ ಇಲ್ಲ, ನಂಗೆ ಇನ್ನು ಅರ್ಹತೆ ಇಲ್ವಾ, ಬರಲ್ವಾ, ನಾನೇ ಪ್ರಶ್ನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಷ್ಟೋ ಸಲ. ಯಾಕೆ ನನಗೆ ಸಿನಿಮಾಗಳು ಬರ್ತಾ ಇಲ್ವಾ, ಚೆನ್ನಾಗಿಲ್ಲ. ಐ ಆಮ್ ನಾಟ್ ದಟ್ ನಿಮಗೆ ಕ್ರಶ್ ಮೆಟೀರಿಯಲ್ ಅಲ್ಲ ನಾನು. ಐ ಆಮ್ ಅ ವೆರಿ ಹೋಮ್ಲಿ ಫೇಸ್ ಆ್ಯಂಡ್ ಐ ಬಿಲಾಂಗ್ ಟು ಆಲ್ ಡಿಗ್ಲಾಮರಸ್ ರೋಲ್ಸ್. ನನಗೆ ಗೊತ್ತು, ನನಗೆ ಕೊಡಿ, ನಾನು ಮಾಡ್ತೀನಿ, 1000% ಎಫರ್ಟ್ ಹಾಕಿ ಮಾಡ್ತೀನಿ. ಆ್ಯಂಡ್ ಈಗ ಅವಾರ್ಡ್ ಬಂದ್ಮೇಲೆ ನನಗೆ ಎಲ್ಲರೂ ಒಂಥರದ್ದು ನಿಮಗೆ ಅನ್ಸತ್ತಾ ಆಫರ್ಸ್ಗಳು ಬರುತ್ತೆ, ನಂಗೆ ಗೊತ್ತಿಲ್ಲ. ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನನಗೆ ಕತೆ ಕೊಡ್ಬೇಕಲ್ಲ, ಅವ್ರು ಕೊಟ್ಟಿಲ್ಲ ಅಂತ ಅಂದ್ರೆ ಈ ಒಂದು ಅವಾರ್ಡಿಗೆ ನಾನು ಹೆಂಗೆ ಗೌರವ ಸಲ್ಲಿಸ್ಬೋದು?